ಜಾತಿ ನಿಂದನೆ ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ಆರ್ ನಗರದ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಕೂಡ ಕೇಳಿಬಂದಿದೆ. ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಈಗಾಗಲೇ ಅವರ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಕೇಸ್ ಈಗ ಯಶವಂತಪುರ ಪೊಲೀಸ್ ಠಾಣೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಸ್ತಾಂತರ ಆಗುತ್ತೆ. ಮತ್ತು ಈಗ ಆ ಬಿಲ್ಡಿಂಗ್ ಎಲ್ಲಿ ಕೃತ್ಯ ಎಸಗಲಾಗಿದೆ ಅಂತ ಹೇಳಲಾಗಿದೆಯೋ ಆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ JP ಪಾರ್ಕ್ನ ಅಪೋಸಿಟ್ ಇರುವಂಥ ಮುನಿರತ್ನ ಅವರಿಗೆ ಸಂಬಂಧಪಟ್ಟಿರುವ ಒಂದು ಗೋಡೌನ್ ಅಂತ ಏನು ಹೇಳಿದ್ದಾರೆ, ಆ ಗೋಡೌನನ್ನು ತೋರಿಸುವ ಪ್ರಯತ್ನ ನಿಮಗೆ ಮಾಡ್ತಾ ಇದ್ದೀನಿ. ಇದೇ ನೋಡಿ, ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದೇ ಆ ಗೋಡೌನ್. ಇದರಲ್ಲೇ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆ ಮಹಿಳೆ ಈಗ ದೂರನ್ನು ದಾಖಲು ಮಾಡಿರೋದು. ಇದೇ ಬಿಲ್ಡಿಂಗ್ನಲ್ಲಿ ಆಗಿರುವ ಅತ್ಯಾಚಾರದ ಹಿನ್ನೆಲೆಯಲ್ಲೇ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿರೋದು. ಈ ಬಿಲ್ಡಿಂಗ್ನ ಒಂದಿಷ್ಟು ಅಂಶಗಳನ್ನು ಗಮನಿಸ್ತಾ ಇದ್ದಾರೆ. 2 CCTVಗಳನ್ನು ಅಲ್ಲಿ ಹಾಕಿದ್ದಾರೆ ಹೊರಗಡೆ. ಬಿಲ್ಡಿಂಗ್ನಲ್ಲಿ ಏನಾದರೂ ನಡೀತಾ ಇದೆಯಾ, ಬಿಲ್ಡಿಂಗು ಆಲ್ರೆಡಿ ಏನು ಅಂಡರ್ ಕನ್ಸ್ಟ್ರಕ್ಷನ್ನ ಅಥವಾ ಕನ್ಸ್ಟ್ರಕ್ಷನ್ ಮುಗಿದಿದೆಯಾ ಅನ್ನುವ ಹಲವು ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ನೀವೇ ನೋಡ್ತಾ ಇದ್ದೀರಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್. ಎಲ್ಲಿವರೆಗೆ ಅಂತಂದರೆ ಈಗಾಗಲೇ ಗುರುತು ಮಾಡಲಾಗಿದ್ದ ಕಿಟಕಿಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಲಾಗಿದೆ. ಮುಂಭಾಗದಿಂದ ಆಗ್ಬೋದು ಅಥವಾ ಹಿಂಭಾಗದಿಂದ ಆಗ್ಬೋದು, ಯಾವುದೇ ಭಾಗದಿಂದ ಅಂದರೆ ಮುಖ್ಯ ರಸ್ತೆಗೆ ತಾಕ್ಕೊಂಡಿರುವ ಯಾವುದೇ ಭಾಗದಿಂದ ಇಲ್ಲಿ ಈ ಗೋಡೌನ್ ಒಳಗಡೆ ಏನು ನಡೆಯುತ್ತೆ ಅನ್ನೋದನ್ನು ನೋಡೋದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಈ ಗೋಡೌನನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದಂತೂ ಭಾಳ ಸ್ಪಷ್ಟ. ಇದೇ ಗೋಡೌನ್ನ 2ನೇ ಮಹಡಿಯಲ್ಲಿ ನನ್ನನ್ನು ಕರೆದೊಯ್ದು ಅತ್ಯಾಚಾರ ಮಾಡಿದ್ರು ಅನ್ನೋದನ್ನು ಆ ಮಹಿಳೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಈ ಗೋಡೌನ್ನ ಎದುರು ಭಾಗದಲ್ಲಿ ಈಗ ಸ್ಥಳ ಮಹಜರಿಗೆ ಪೊಲೀಸರು ಆಗಮಿಸಿದ್ದಾರೆ. ಇದರ ಎಂಟ್ರಿ ಏನಿದೆ ಅದು ಅಲ್ಲಿ ಕಾಣಿಸ್ತಾ ಇರುವಂಥ ರೋಲಿಂಗ್ ಶಟರ್, ಆ ರೋಲಿಂಗ್ ಶಟರ್ ಮುಖಾಂತರವಾಗಿ ಎಂಟರ್ ಆಗಬೇಕು. ಆ ರೋಲಿಂಗ್ ಶಟರ್ನ ಬೀಗ ಕೀ ಲಾಕ್ ಆಗಿದೆ. ಹಾಗಾಗಿ ಆ ಲಾಕ್ ಓಪನ್ ಮಾಡೋದಕ್ಕೆ ಕೋರ್ಟ್ ಅನುಮತಿಗೆ ಪೊಲೀಸರು ಹೋಗಿದ್ದಾರೆ. ಕೋರ್ಟ್ ಅನುಮತಿ ಮತ್ತು ಕೀ ತರಿಸುವ ಪ್ರಯತ್ನಗಳು ಸೈಮಲ್ಟೇನಿಯಸ್ಲಿ ನಡೀತಾ ಇದೆ. ಇದೇ ಬಿಲ್ಡಿಂಗು ಎದುರುಗಡೆ ಇದ್ದಂಥ 2 ಔಟ್ಲೆಟ್ಗಳಿಗೆ ಶಟ್ರಿಗೆ ಅಂತ ರೆಡಿ ಮಾಡಿದ್ದಂಥ ಜಾಗವನ್ನು ಕೂಡ ಹೊಲೋ ಬ್ಲಾಕ್ಗಳಿಂದ ಕಂಪ್ಲೀಟಾಗಿ ಮುಚ್ಚಲಾಗಿದೆ. ಮೇಲ್ಗಡೆಯ ಅಂದರೆ 1ನೇ ಫ್ಲೋರ್ನ ಕಿಟಕಿಗಳನ್ನು ಗಮನಿಸಿದ್ರೆ ಅಲ್ಲೂ ಕೂಡ ಆ ಕಿಟಕಿಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಅದ್ರ ಒಳಗೆ ಏನು ನಡೆಯುತ್ತೆ ಅನ್ನೋದನ್ನು ಯಾರಿಗೂ ವೀಕ್ಷಿಸೋದಕ್ಕೆ ಅಸಾಧ್ಯ ಅನ್ನೋ ರೀತಿಯಲ್ಲೇ ಈ ಗೋಡೌನನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಇದೇ ಗೋಡೌನಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವ ಆರೋಪವನ್ನು ಕೂಡ ಮಹಿಳೆ ಮಾಡ್ತಾ ಇರೋದು. ಈ ಗೋಡೌನ್ ಇರುವ ರೀತಿಗೂ ಆ ಮಹಿಳೆ ಮಾಡಿರುವ ಅತ್ಯಾಚಾರದ ಆರೋಪಕ್ಕೂ ಎಲ್ಲಕ್ಕೂ ಕೂಡ ಒಂದಕ್ಕೊಂದು ತಾಳೆ ಹೊಂದುತ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದಾರೆ, ಸಂತ್ರಸ್ತ ಮಹಿಳೆ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿರೋದಕ್ಕೆ ಪ್ರಮುಖ ಕಾರಣವೇ ಇಲ್ಲಿರುವ ಆ ಕೀ ಮಿಸ್ ಆಗಿರೋದು ಅಥವಾ ಕೀ ಎಲ್ಲಿದೆ ಅನ್ನೋದು ಗೊತ್ತಿಲ್ಲದೆ ಇರೋದು. ಮುನಿರತ್ನ ಈಗಾಗಲೇ ಈ ಕೇಸ್ನಲ್ಲಿ ಬೇರೆ 2 ಕೇಸ್ನಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಮುನಿರತ್ನ ಅವರ ಸ್ನೇಹಿತ ಅಥವಾ ಆಪ್ತ ವರ್ಗಗಳಲ್ಲಿ ಅಥವಾ ಅವರ ಮನೆಯಲ್ಲಿ ಎಲ್ಲಿದೆ ಈ ಕೀ ಅನ್ನುವ ತನಿಖೆಯಲ್ಲಿ ಪೊಲೀಸರಿದ್ದಾರೆ. ಒಂದು ವೇಳೆ ಕೀ ಸಿಕ್ಕಿಲ್ಲ ಅಂತಂದರೆ ಈ ಕೀ ಒಡೆದು ಒಳಗೆ ಸ್ಥಳ ಮಹಜರಿಗೆ ಹೋಗೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ರಸ್ತೆ ಮಧ್ಯದಲ್ಲೇ ಪೊಲೀಸ್ ಅಧಿಕಾರಿಗಳು ನಿಂತಿದ್ದಾರೆ. ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿ ಹೆಚ್ಚು ಕಮ್ಮಿ 35-40 ನಿಮಿಷಗಳಾಗಿದೆ. ಆದರೆ ಸ್ಥಳವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಮ್ಮೆ ನಿಮಗೆ ಆ ಬಿಲ್ಡಿಂಗನ್ನು ತೋರಿಸ್ತೀನಿ. ಇಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಬಿಲ್ಡಿಂಗ್ನಲ್ಲಿ ಉದ್ದೇಶ ಏನು ಅಂತ. ಯಾಕಂದರೆ ಎಲ್ಲ ಕಿಟಕಿಗಳನ್ನು ಕೂಡ ಮೆಶ್ ಹಾಕಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಯಾವ ಕಿಟಕಿಯಲ್ಲೂ ಕೂಡ ವಿಸಿಬಿಲಿಟಿ ಅನ್ನೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಯಾವುದೇ ಬಿಲ್ಡಿಂಗ್ ಇದ್ದರೂ ಅಲ್ಲಿ ಕಿಟಕಿಯಲ್ಲಿ ನೋಡಿದ್ರೆ ಒಳಗಡೆ ಅಟ್ಲೀಸ್ಟ್ ಏನಾಗುತ್ತೆ, ಏನಾಗ್ತಿದೆ ಅಂತ ನೋಡೋದಕ್ಕಾದರೆ ಗೊತ್ತಾಗುತ್ತೆ. ಇಲ್ಲಿ ಈ ಕಿಟಕಿಗಳನ್ನು ನೋಡಿದ್ರೆ ಇದನ್ನು ಕಂಪ್ಲೀಟಾಗಿ ಗೌಪ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದಲೇ ಸಂಪೂರ್ಣವಾಗಿ ಬ್ಲಾಕ್ ಮಾಡಿಸಿದ್ದಾರೆ, ಕ್ಲೋಸ್ ಮಾಡಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಮತ್ತು ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರೋದ್ರಿಂದ ಈ ರೀತಿ ಕ್ರಿಯೆಗಳನ್ನು ಈ ರೀತಿ ಪ್ರಕ್ರಿಯೆಗಳನ್ನು ಒಳಗಡೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿಕೊಂಡು ಈ ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಈ ಜಾಗವನ್ನು ಮತ್ತು ರೇಪ್ ಮಾಡೋದಕ್ಕೆ ಈ ಜಾಗವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನುವ ಆರೋಪಕ್ಕೆ ತಕ್ಕುದಾಗೆ ಇದೆ ಈ ಜಾಗ ಅನ್ನೋದು ಬಹಳ ಸ್ಪಷ್ಟ. ಸೊ ಒಟ್ಟಾರೆಯಾಗಿ ಮುನಿರತ್ನ ವಿರುದ್ಧ ಕೇಳಿಬಂದಿರುವಂಥ ಈ ಆರೋಪದ ಹಿನ್ನೆಲೆಯಲ್ಲಿ ಸ್ಥಳ ಮಹಜರಿಗೆ ಪೊಲೀಸರು ಆಗಮಿಸಿದ್ದಾರೆ. ಸ್ಥಳ ಮಹಜರ ಪ್ರಕ್ರಿಯೆ ಏನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕಿದೆ. ಏನೇನು ವಿಚಾರಗಳು ಗೊತ್ತಾಗುತ್ತೆ. ಈಗಾಗಲೇ ಫಾರೆನ್ಸಿಕ್ ಅವರು ಆಗಮಿಸಿದ್ದಾರೆ, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ಇಲ್ಲಿನ ಸತ್ಯಾಸತ್ಯತೆಗಳ ಬಗ್ಗೆ ತನಿಖೆ ಪರಿಶೀಲನೆ ನಡೆಸ್ತಾರೆ. ತನಿಖೆಯ ಆರಂಭಿಕ ಭಾಗ ಪ್ರಥಮ ಹಂತವಾಗಿ ಈ ಸ್ಥಳ ಮಹಜರು ಪ್ರಕ್ರಿಯೆ ಇದೀಗ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಪ್ರಣೂತ್ ಆರ್ಗಾಣಿಗ, ಪವರ್ ಟಿವಿ, ಬೆಂಗಳೂರು.